ನೀವು ಇಲ್ಲಿವರೆಗೂ ಎಲ್ಲ ರೀತಿ ರಸಮನ್ನು ಟ್ರೈ ಮಾಡಿರ್ತೀರ, ಅದ್ರ ಟೇಸ್ಟು ನೋಡಿರ್ತೀರ. ಆದರೆ ಈ ರೀತಿ ಒಂದ್ಸಲ ನಿಂಬೆಹಣ್ಣಿನ ರಸಮನ್ನ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ಸಖತ್ ರುಚಿಯಾಗಿರುತ್ತೆ. ಅಡುಗೆ ಬರ್ತಿರೋರು ಈಸಿಯಾಗಿ ಮಾಡ್ಕೊಳ್ಬೋದು. ಜೊತೆಗೆ ಬ್ಯಾಚುಲರ್ಸ್ಗಂತೂ ಒಂದು ಒಳ್ಳೆ ಈಸಿ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ರಸಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು 1 ಬಟ್ಲು ತೊಗರಿಬೇಳೆ, 1 ಟೊಮೆಟೊ, 1-2 ಗ್ಲಾಸ್ ನೀರು, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನು ಅಡುಗೆ ಅರಿಶಿನ ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ತೊಗರಿಬೇಳೆನ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿಗಿಟ್ಕೊಂಡು ಸಾಸಿವೆ, ಜೀರಿಗೆ, 1 ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆ ಮಾಡಾದಮೇಲೆ ಇದಕ್ಕೆ ಮೊದಲೇ ತೊಗರಿಬೇಳೆ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, 1 ಟೊಮೊಟೊ ಹಾಕಿ ಕೂಗಿಸ್ಕೊಂಡು ಇಟ್ಕೊಂಡಿದ್ವಲ್ವ, ಅದನ್ನು ವಿಷಲ್ ತಣ್ಣಗಾದ್ಮೇಲೆ ತೆಗೆದು ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು. ಇದು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಒಂದೇ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕುದಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ನೀವು ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಇಷ್ಟು ಕ್ವಾಂಟಿಟಿಲಿ ಸಾಂಬಾರು ಮಾಡ್ಕೊಳ್ಳೋದಾದರೆ ಒಂದು ಪೂರ್ತಿ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ನೆನಪಿರಲಿ, ಆದರೆ ಈ ಸಾಂಬಾರನ್ನ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ನೋಡಿ, ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣನ್ನ ಹಿಂಡ್ಕೊಳ್ತಿದ್ದೀನಿ. ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಂಬೆಹಣ್ಣಿನ ರಸಮು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸುಲಭವಾಗಿ ನಿಂಬೆಹಣ್ಣಿನ ರಸಮನ್ನ ಮಾಡ್ಕೊಂಡ್ವಿ ಅಂತ. ಅಡುಗೆ ಬರ್ತಿರೋರು ಬ್ಯಾಚುಲರ್ಸು ಸಹ ಟ್ರೈ ಮಾಡಿ ನೋಡ್ಬೋದು. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಬೋದು, ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅಡುಗೆ ಮಾಡೋದಕ್ಕೆ ಮೂಡಿಲ್ಲ, ಚಟ್ಪಟ್ ಅಂತ ಏನಾದರೂ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡ್ಕೊಳ್ಬೇಕು, ಅದು ರುಚಿಯಾಗಿರ್ಬೇಕಂದ್ರೆ ಈ ನಿಂಬೆಹಣ್ಣಿನ ರಸಮನ್ನ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದ.